ವಿದ್ಯಾರ್ಥಿಗಳು, ಮೌಲ್ಯಾಂಕನ ಪರೀಕ್ಷೆ 2024ರಲ್ಲಿ 9ನೇ ತರಗತಿಯ ಗಣಿತದ ವಿಷಯದ ಬಗ್ಗೆ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ. ಇದರಲ್ಲಿ ಅದನ್ನೇ √3ಯನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ √3ಯನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ತಕ್ಕಂಥದ್ದು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ √3 ಅಂತಂದು ಹೇಳಿದರೆ √n-1 √3 - 1 √2 ಆಗುತ್ತೆ. ಅಂದರೆ ಇದು ಪಾದ. ಈ ಪಾದವನ್ನು ತಗೊಳ್ಳೋದಾದರೆ ಇಲ್ಲಿ ಒಂದು ರೇಖೆಯನ್ನು ಎಳ್ಕೊಂಡು 0, 1, 2, 3. ಹಾಗೆಯೇ ಇಲ್ಲಿ ತಗೊಳ್ತಕ್ಕಂಥದ್ದು 0, 1, 0A, ಇಲ್ಲಿದ್ದ ಇಲ್ಲಿಗೆ ಒಂದು ಮಾನ. ಹಾಗೆಯೇ ಇಲ್ಲಿ 90 ಡಿಗ್ರಿ ಇಟ್ಕೊಂಡು ಇದು ಒಂದು ಮಾನ, ಅಲ್ಲಿಗೆ ಇದು ಒಂದು ಮಾನ, ಇದು ಒಂದು ಮಾನ. ಇಲ್ಲಿ 90 ಡಿಗ್ರಿ ಇಟ್ಕೊಂಡಾದ್ಮೇಲೆ ಇದನ್ನು ರೇಖೆಯನ್ನು ಎಳೆದು ಬಿಡಬೇಕು. ಆವಾಗ ಇದು 1 + 1 ಅಂದರೆ OAB ಅಂತ ತಗೊಂಡ್ರೆ OB² OA² + AB² 1² + 1² ಅಂದರೆ ಅಲ್ಲಿಗೆ OB √2 ಆಗುತ್ತೆ. ಇದು √2. ನಮಗೆ ಬೇಕಾಗಿರ್ತಕ್ಕಂಥದ್ದು √3 ಬೇಕು. ಹಾಗಾಗಿ ಇದನ್ನು ತಗೊಂಡಾದ್ಮೇಲೆ ಇಲ್ಲಿದ್ದ ಮತ್ತೆ ನಾವು 90 ಡಿಗ್ರಿ ರೇಖೆಯನ್ನು ಎಳ್ಕೊಂಡ್ರೆ ಇದನ್ನು ಒಂದು ಮಾನ ತಗೋಬೇಕು. ಆಮೇಲೆ ಇದನ್ನು ಸೇರಿಸಿಬಿಡಬೇಕು. ಆವಾಗ ಏನಾಗುತ್ತೆ, ನಮಗೆ ABC ಅಂತ ಇಟ್ಕೊಳ್ಳೋಣ. ಇದು 90 ಡಿಗ್ರಿ. ಅಲ್ಲಿಗೆ OC² OB² + BC² OB² ಅಂದರೆ √2² + 1² √² ಕ್ಯಾನ್ಸಲ್ 2 + 1 3. OC √3. ಇದು ನಮಗೆ √3 ಬೆಲೆ ಸಿಗುತ್ತೆ. ಇಲ್ಲಿದ್ದ ನಾವು ಕೈವಾರವನ್ನು ತಗೊಂಡು ಈ ರೀತಿಯಾಗಿ ಸಂಖ್ಯಾ ರೇಖೆಯ ಮೇಲೆ ಗುರುತು ಮಾಡಿದರೆ ಇದು √3 ಬೆಲೆ ನಮಗೆ ಸಿಗುತ್ತೆ. ಈ ಬೆಲೆನೂ ಕೂಡ ನಾವು ತಗೊಳ್ಳೋದಕ್ಕೆ ಬರುತ್ತೆ. ಇಲ್ಲ 2, 1 ಅಂತ ತಗೊಂಡು √3 ಅಂತಲೂ ಕೂಡ ಮಾಡ್ಬೋದು. ಈ ರೀತಿಯಾಗಿ ಸಂಖ್ಯೆಯನ್ನು 0, 1, 2, 3 ಅಂತ ತಗೊಂಡು ಇದನ್ನು 2 ಮಾನ, ಇದನ್ನು 1 ಮಾನ ಅಂತ ತಗೊಂಡು ಅಲ್ಲಿಗೆ 4² 4 ಆಗುತ್ತೆ. -1 ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಅಂದರೆ ಮತ್ತು √3 ಬೆಲೆ ಸಿಗುತ್ತೆ. ಅದನ್ನಾದರೂ ಕೂಡ ಮಾಡ್ಬೋದು, ಇಲ್ಲ ಇದನ್ನಾದರೂ ಕೂಡ ನಾವು ಮಾಡೋದಕ್ಕೆ ಬರುತ್ತೆ. ಇದು ನಮಗೆ √3 ಬೆಲೆಯನ್ನು ತಗೊಳ್ತಕ್ಕಂಥದ್ದು. ಹಾಗೆಯೇ ಇದರಲ್ಲಿ ಚಾಯ್ಸ್ ಇರ್ತಕ್ಕಂಥದ್ದು 3.245 ಇದೆ. ಚಾಯ್ಸ್ ಕೊಡ್ಬೋದು, ಕೊಡದೇನೂ ಕೂಡ ಇರ್ಬೋದು. ಇದಾದ್ರೂ ಕೂಡ ಈ ರೀತಿ ಮಾಡ್ಬೋದು. ಇದನ್ನಾದರೂ ಕೂಡ ನಾವು ಸಂಖ್ಯಾ ರೇಖೆಯನ್ನು ಫಸ್ಟ್ ತಗೋಬೇಕಾಗುತ್ತೆ. ಒಂದು ಸಂಖ್ಯಾ ರೇಖೆಯ ತಗೊಂಡು ಅದರಲ್ಲಿ ಮಧ್ಯದಲ್ಲಿ 0, 1, 2, 3, 4, 5, 6 ಅಂತ ತಗೊಂಡು -1, -2, -3, -4, -5 ಈ ರೀತಿ ಬರುತ್ತೆ. ಇಲ್ಲ ನಾವು ನೇರವಾಗಿ ತಗೊಂಡು 0ಯಿಂದ 1ರಿಂದ 10 ತನಕ ತಗೊಂಡು ಮಧ್ಯದಲ್ಲಿರ್ತಕ್ಕಂಥ 3.245 ಅಂದರೆ 3 ಮತ್ತು 4 ಈ ಸಂಖ್ಯೆಗಳನ್ನು ನಾವು ತಗೋಬೇಕಾಗುತ್ತೆ. ಈ ಸಂಖ್ಯೆಗಳ ಮಧ್ಯದಲ್ಲಿ ನಮಗೆ 3.245 ಅಂತಕ್ಕಂಥದ್ದು ಬರುತ್ತೆ. ರೀತಿಯಾಗಿ ಆದರೂ ಕೂಡ ತಗೊಳ್ಬೋದು. ಇಲ್ಲಿ ಮತ್ತೆ ನಾವು ಒಂದು ರೇಖೆಯನ್ನು ಎಳ್ಕೊಂಡು ಇದು ನಮ್ಮದು ರೇಖೆ ಆಗುತ್ತೆ. ಇದು ನಮಗೆ 3, ಈ ಕಡೆ ಭಾಗ 4, 3, 4. ಹಾಗೆಯೇ ಇಲ್ಲೇನಾಗುತ್ತೆ, ಪಾಯಿಂಟ್ ಒಂದು ಅಳತೆಗೆ ತಗೊಂಡಾಗ 3.1, 3.2, 3.3, 3.4,
3.5, 3.6, 3.7, 3.8, 3.94 ಬರ್ತಕ್ಕಂಥದ್ದು. ನಮಗೆ ಬೇಕಾಗಿರೋದು 3.245 ಆಗಿರೋದ್ರಿಂದ ಮತ್ತೆ 3.2, 3.3ನ ಜೂಮ್ ಮಾಡಬೇಕಾಗುತ್ತೆ. ಅವಾಗ ಮತ್ತೆ ನಾವು ಗೆರೆ ಎಳ್ಕೊಂಡ್ರೆ ಇಲ್ಲಿ ಈ ಕಡೆ ಭಾಗ 3.2, ಇದು 3.3, 3.2 ಮತ್ತು 3.3. ಮತ್ತೆ ನಾವು ಬೆಲೆಯನ್ನು ತಗೊಳ್ತಾ ಹೋದರೆ 3.21, 3.22, 3.23, 3.24, 3.25, 3.26, 3.27, 3.28, 3.29, 3.3. ಆದರೆ 245 ಆಗಿರೋದ್ರಿಂದ ಇಲ್ಲಿ ನಮಗೆ 3.24 ಇದೆ, ಇನ್ನು 5 ಬೇಕು, ಅಂದರೆ ಇದು ತಗೊಳ್ತಕ್ಕಂಥದ್ದು. ಮತ್ತೆ ಒಂದು ಗೆರೆಯನ್ನು ಸಂಖ್ಯಾ ರೇಖೆಯನ್ನು ಎಳ್ಕೊಳ್ಳೋಣ. ಅಲ್ಲಿಗೆ 3.24, 3.25, 3.241, 3.242, 3.243, 3.244, 3.245, 3.246, 3.247, 3.248, 3.249, 5 ಆಯಿತು. ನಮಗೆ ಬೇಕಾಗಿರೋದು 3.245. ಇದು ನಮಗೆ ಸಂಖ್ಯೆ ಸಿಗ್ತಕ್ಕಂಥದ್ದು. ಇದನ್ನು ನಾವು ತಗೊಳ್ಬೇಕಾಗುತ್ತೆ. ಇದು ನಾವು ಸಂಖ್ಯಾ ರೇಖೆಯ ಮೇಲೆ √3 ಮತ್ತು ಸಂಖ್ಯಾ ರೇಖೆಯ ಮೇಲೆ 3.245 ಗುರುತಿಸ್ತಕ್ಕಂಥದ್ದು. ಇದಾದರೂ ಬರ್ಬೋದು, ಅದಾದರೂ ಬರ್ಬೋದು, ಇಲ್ಲ ಇನ್ನೊಂದು ರೀತಿಯಲ್ಲಿ 9.3ನೋ ಇಲ್ಲ 3.6ನೋ ಈ ರೀತಿಯಾಗಿ ಗುರುತು ಮಾಡೋದಕ್ಕೂ ಕೂಡ ನಮಗೆ ಕೇಳ್ಬೋದು. ಅಥವಾ ಯಾವುದಾದ್ರೂ ಸಂಖ್ಯೆಯನ್ನು 0.3 ಬಾರ್ ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ ಅಂತಲೂ ಕೂಡ ಕೇಳ್ಬೋದು. ಯಾವುದು ಬೇಕಾದ್ರೂ ಕೂಡ ಕೇಳೋದಕ್ಕೆ ಬರುತ್ತೆ. ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಬಿಡಿಸಿ ಅಂತ ಕೊಟ್ಟಿದ್ದಾನೆ. ಸೂಕ್ತ ನಿತ್ಯ ಸಮೀಕರಣವನ್ನು 104, 104ನ್ನು 100 + 4 ಅಂತ ಬರೆಯಕ್ಕೆ ಬರುತ್ತೆ. 97ನ್ನು 100 - 3 ಅಂತ ಬರೆಯಕ್ಕೆ ಬರುತ್ತೆ. ಇದು ನಮಗೆ x + a, x + b ರೂಪದಲ್ಲಿ ಇರ್ತಕ್ಕಂಥದ್ದು. ಅಂದರೆ a ಬೆಲೆ 100, x ಬೆಲೆ 100, a ಬೆಲೆ 4, b ಬೆಲೆ 3. ಹಾಗಾಗಿ ಈ ಬೆಲೆಯನ್ನು ತಗೊಳ್ಳೋದಕ್ಕೆ ನಮಗೆ ಬರುತ್ತೆ. ನೋಡೋಣ. x + a ಇಂಟು x + b = ಫಾರ್ಮುಲಾ ಇರ್ತಕ್ಕಂಥದ್ದು x² + x ಇಂಟು a + b + ab. 100² 100, a 4, b ಮೈನಸ್ ಇರೋದ್ರಿಂದ -3 ತಗೊಳ್ಳಿ, ಪ್ಲಸ್ 4 ಇಂಟು -3 ಗುಣಿಸಿದಾಗ 40, 4 3 ಕಳೆದ್ರೆ 1 ಬರುತ್ತೆ. 100 ಇಂಟು 1 ಅಂದರೆ 100 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್, 4 3 12. ಇದರಲ್ಲಿ 10,100 ಮೈನಸ್ 12 ಕಳೆದಾಗ ನಮಗೆ ಬರ್ತಕ್ಕಂಥದ್ದು 10,100, 12, 10 2 ಕಳೆದ್ರೆ 8, 9 1 ಕಳೆದ್ರೆ 8, ಹಾಗೆಯೇ 0. ಇದು ಬೆಲೆ ಬರ್ತಕ್ಕಂಥದ್ದು 0, 1, 10,088 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.